ಸರ್, ಈಗ RSS ಹಿನ್ನೆಲೆയുള്ള ಹೆಚ್ಚಿನ ಕೊಲೆಯಾದಾಗ ಬಜರಂಗದ ಕಾರ್ಯಕ್ರಮ ನೀವು ಆ ಸಂಘದ ಎಡಪಂಥೀಯ ಪರವಾಗಿ ನೀವು ರ್ಯಾಲಿಯಲ್ಲಿ ಪಾಲ್ಗೊಂಡ್ರಿ. ಈಗ ನಮ್ಮ ಕಾರ್ಯಕರ್ತರೇ ಅಲ್ಲಿ ಪದವೀಧರರಾಗಿದ್ದರಿಂದ ನಮ್ಮ ಗೆಲುವು ಭಾಳ ಸುಲಭ ಅಂತ ನಿಮ್ಗೆ ವಿಶ್ವಾಸ ಇದೆ. ಯಾವ ನಿಟ್ಟಿನಲ್ಲಿ ನಡೆಸ್ತೀವಿ? ಮೀಡಿಯಾದಲ್ಲಿ ಆ ಥರ ಎಲ್ಲ ಕ್ವಶನ್ ಆಗಿದೆ, ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಬಟ್ ನಾನು 10ನೇ ವಯಸ್ಸಿನಿಂದ ನಾನು RSS ಬಸವೇಶ್ವರ ಶಾಖೆ ಅಂತ ಸರ್ವೋದಯ ಶಾಲೆಯಲ್ಲಿರುವಂಥ ಒಂದು ಸಣ್ಣ ಶಾಖೆಯಲ್ಲಿ ಸಾಯಂ ಶಾಖೆ ಸಂಜೆಯಲ್ಲಿರುವಂಥ 10 ವಯಸ್ಸಿನಿಂದ ಸ್ವಯಂ ಸೇವೆ. ನಾನು ನನ್ನ ITCಯನ್ನು 7ನೇ ತರಗತಿಯಲ್ಲಿ, ನನ್ನ OTCಯನ್ನು ಪುತ್ತೂರಲ್ಲಿ 1994 ಅಂದರೆ 30 ವರ್ಷದ ಹಿಂದೆ ನಾನು OTCಯನ್ನು ಮಾಡಿದಂಥ ಸ್ವಯಂ ಸೇವಕ. ಮುಖ್ಯ ಶಿಕ್ಷಕಾಗಿ ಒಂದು ಶಾಖೆಯನ್ನು ನಡೆಸಿದಂಥ ಸ್ವಯಂ ಸೇವಕ. ನನ್ನ MBBS ಮತ್ತು MBA ನಂತರವೂ ಕೂಡ ಸಂಘಟನೆಯ ಇಲ್ಲಿ ಇರುವಂಥ ಹಲವಾರು ಜವಾಬ್ದಾರಿಯನ್ನು ಕೂಡ ನನಗೆ ಏನಂತಂದರೆ ಕಾಂಗ್ರೆಸ್ಸಿಂದ ಇಲ್ಲಿ ಬಂದಿದ್ದಾರೆ ಅಂತೇಳಿ ಸುಮಾರು ಕಡೆ ಟ್ರೋಲು ಮಾಡಿದ್ದಾರೆ. ನಾನು ವಿಕಾಸ ಟ್ರಸ್ಟ್ ಸಂಘಟನೆಯ ವಿಕಾಸ ಟ್ರಸ್ಟ್ನ ಸದಸ್ಯನಾಗಿ ಕೊನೆಗೆ ಅಧ್ಯಕ್ಷನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ನಂತರದಲ್ಲಿ BJPಗೆ ಜಾಯ್ನ್ ಆಗೋದಕ್ಕಿಂತ ಉಪಾಧ್ಯಕ್ಷನಾಗಿ ಬಂದು ಜಾಯ್ನ್ ಆಗೋದಕ್ಕಿಂತ ಮುಂಚೆ ಅದಕ್ಕೆ ರೆಸಿಗ್ನೇಷನ್ ಕೊಟ್ಟು ಬಂದಿದೆ. ಎಲ್ಲ ಹೂವುಗಳನ್ನು ಬೆಳ್ಳ ಹಾಕಬೇಕು, ಯಾಕೆಂದರೆ ನಾನು ಕಾಂಗ್ರೆಸ್ಸಿಂದ ಬಂದಿದ್ದೇನೆ ಅನ್ನೋ ಕೂಡ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಯಿತು. ಒಂದು ಏನು ಹರ್ಷ ಕೊಲೆ ಆದಾಗ ವಿರೋಧ ಇದು ಮಾಡಿದ್ರು ಅಂತ, ಹರ್ಷನ ಬಗ್ಗೆ ಅವರ ಫ್ಯಾಮಿಲಿ ಕೂಡ ನನ್ನ ಅಷ್ಟೇ, ಅವರ ಅಕ್ಕನ ಮಕ್ಕಳು ಎಲ್ಲ ನನ್ನ ಪೇಷಂಟ್ಸ್, ನನಗೆ ತುಂಬ ಆತ್ಮೀಯನೂ ಕೂಡ. ನಮಗೇನಾಯಿತು, ಆ ಹರ್ಷನ ಕೊಲೆ ಆದಮೇಲೆ ಸುಮಾರಷ್ಟು ಗಲಾಟೆಗಳೆಲ್ಲ ಆದಮೇಲೆ ಅಲ್ಲಿ ವ್ಯಾಪಾರಿಗಳು ತುಂಬ ಸ್ಥಗಿತ ಆಗಿ ತುಂಬ ತೊಂದರೆಗಳನ್ನು ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ, ಅಂದರೆ ಧರ್ಮಗಳು, ಸಾಧು ಸಂತರುಗಳು ಎಲ್ಲರೂ ಸೇರಿ ಒಂದು ಶಾಂತಿ ಯಾತ್ರೆಯನ್ನು ಮಾಡಿದ್ರು. ಆ ಶಾಂತಿ ಯಾತ್ರೆಯಲ್ಲಿ ಭಾಗವಹಿಸಿದ್ರು. ಬಟ್ ಆದರೆ ಯಾವುದೇ ಕಾರಣಕ್ಕೂ ನಾವು RSSನ ವಿರೋಧ ಕೆಲಸಗಳನ್ನು ಮಾಡಿದ್ವಿ. ಏಕೆಂದರೆ ಒಬ್ಬ ಸ್ವಯಂ ಸಹಾಯಕನಾಗಿ ನಾನು ನನ್ನ ವಯಸ್ಸಿನಲ್ಲೂ ಸ್ವಯಂ ಸೇವಕ, ನನ್ನ ಕೊನೆಯ ಉಸಿರುವಾಗೂ ಸ್ವಯಂ ಸೇವಕ. ಆ ನಿಟ್ಟಿನಲ್ಲಿ ನನ್ನ ಕೆಲಸ ಇದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಸಂಘಟನೆಯ ಸೂಚನೆ ಮೇರೆಗೆ ಏನು ನನಗೆ ಕೆಲಸವನ್ನು ಕೊಟ್ಟು ಅದು ವಿನಮ್ರವಾಗಿ ನಾನು ಮಾಡ್ತೀನಿ.